ನೋಡಿದ್ರೆ ಗೊತ್ತಾಗುತ್ತೆ. ಹಂಗಿದ್ರೆ ಸ್ವಲ್ಪ ನೆಟ್ಟಿಗಿರಕ್ಕೆ ಇಡಿ ಫಸ್ಟ್. ನಾವೆಲ್ಲರೂ ಹೋಗಿ ಬರ್ರಿ. ಏನೇನು ಹೆಸರು? ಕೇಸ್ ಇದೆಯಾ? ಒಂದಿರಲಿ 4 ಇರಲಿ, ಕೇಸ್ ಇದೆಯಾ ಇಲ್ಲ? ಕೇಸ್ ಇದ್ದಾಗ ಮತ್ತೆ ಬರಬೇಕು ಕರೆದ ತಕ್ಷಣ. ಏನು ಗಂಚಲಿ ನಿಂದು? ಏನು ನಿನಗೆ ಒಬ್ಬನ ಕರ್ಕೊಂಬರಕ್ಕೆ 4 ಜನ ಬರ್ಬೇಕಾ? ಹೆಣ್ಮಕ್ಳು ಮುಂದೆ ಮಾಡ್ತೀಯಾ? ಒಳಗಾಕಿ ಹಿಡ್ದು ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ ಅಂತ ಕೇಸ್ ಮಾಡಿ ಒಳಗಾಕಿ. ಇಂಥವ್ರಿಗೆ ಯಾಕೆ ಬಿಡ್ತೀರಿ ಹೊರಗಡೆ? ರೌಡಿ ಶೀಟ್ ಇದೆಯಾ? ಕರಿಯೋವರೆಗೂ ಬರ್ಬೇಕು ಸುಮ್ಮನೆ. ಯಾರು ಹೋಗಿದ್ದವ್ರ ಜೊತೆಗೆ? ನೀನು ಹೋದ್ರು ಬಂದಿಲ್ಲ? ಎಲ್ಲರೂ ಹೋಗಿದ್ವಿ ಸರ್. ಓಕೆ, ಎಲ್ಲ ಹೆಣ್ಮಕ್ಳ ಮೇಲೆ ಮಾಡಿ. ಅವ್ರು ಯಾಕೆ ಗಂಟೆ ಬರ್ತಾರಂತೆ? ಇಲ್ಲಿ ಹೊರಗೆ ಹಾಕಿ, ಇಲ್ಲಿ ಜೇಸಿ ಕಳಿಸಿ. ಲೋಫರ್ ಪಂತಿ ಮಾಡ್ತಿಲ್ಲ ಇಲ್ಲಿ. ನೆಟ್ಟಿಗಿದ್ದರೆ ಕ್ಲೋಸ್ ಆಗ್ತಿರ್ಲಿಲ್ವಾ ರೌಡಿ ಶೀಟ್ ನಿಂದು? ಅಲ್ಕದಂತೆ ಮುಂದುವರ್ಸಿರ್ತೀಯ, ಅದಕ್ಕೆ ಇನ್ನೂ ಉಳಿಸ್ಕೊಂಡಿದ್ದಾರೆ. ಕರೆದ ತಕ್ಷಣ ಬರ್ದಂಗಿದ್ರೆ ಕ್ಲೋಸ್ ಆಗುತ್ತಾ ನಿಂದು? ಎಲ್ಲ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಅವನಿಗೆ? ಹೌದು ಸರ್. 3 ವರ್ಷದಲ್ಲಿ ಬಂದೇ ಇಲ್ಲ ಸರ್. ಅವ್ರ ಮನೆಗೆ ಅವ್ರ ತಾಯಿ ಇಲ್ಲ ಸರ್. ಅವರು ಎಲ್ಲ ಹೋಗಿದಾನಂತ ಅವ್ರ ತಾಯಿ ಬರೆಸೋಗಿದ್ದಾರೆ. ಜೇಸಿ ಕಳಿಸಿ. ಡೋಂಟ್ ಎಂಟರ್ಟೈನ್ ಸಚ್ ಫೆಲೋ ಸರ್. ಇವಾಗ ನೀವು ಹೋದಾಗ ಕರೆದಾಗ ಬರಬೇಕಾ? ಬಂದಿಲ್ಲ, ದಟ್ ಈಸ್ ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ. ಎಲ್ಲ ಎಳ್ದಾಡ್ಕೊಂಡೆ ಹೇಳ್ಕೊಂಬಂದಿರ್ತೀವಿ. ಏನು ದೊಡ್ಡ ಇದೇನಾ ನಿನ್ನಲ್ಲಿ? ಇಂಥ ಫ್ಯಾಮಿಲಿ ಸಪೋರ್ಟಿಂದಾನೇ ಹಾಳಾಗೋದು ಆಯ್ತಾ. ತಂದೆ ತಾಯಿಗಳು ಅಥವಾ ಹೆಂಡತಿ ಮಕ್ಕಳು ಅಣ್ಣ ತಮ್ಮಗಳು ಇರ್ತಾರಲ್ಲ, ಇಂಥ ಕೆಲಸ ಮಾಡಿದಾಗ ಪಟ್ಟೆ ಸೀರೆ ಹೊಡೆದು ಹೊರಗೆ ಕಳಿಸಿದ್ರೆ ಕರ್ಕೊಂಡು ಹೋಗಿ ಅಂತಂದು ದಾರಿಗೆ ಬರ್ತಾರೆ. ಅವರೇ ಯಾವಾಗ ಪುಕ್ಷಾಟೆ ದುಡ್ಡುಗಳು ಬರ್ತಿರ್ತಾವಲ್ಲ, ಈಸಿ ಮನಿಗೆ ಅಡಿಕ್ಟ್ ಆಗಿರ್ತಾರೆ ಅಷ್ಟೇ. ಇದೊಂಥರ ಡ್ರಗ್ ಅಡಿಕ್ಷನ್ ಇದ್ದಂಗೆ, ಕ್ರೈಮ್. ನೋಡಿ ತಮ್ಮ, ಇವೆಲ್ಲ ಬಿಡಬೇಕು ಆಯ್ತಾ. ಲೋಫರ್ ಪಂತಿ ಮುಂದುವರ್ಸಿದ್ರೆ ನಮ್ಗೇನು ಮಾಡ್ಬೇಕು ಗೊತ್ತೈತಿ.